ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಇವತ್ತಿನ ದಿನ ಏನು ನಮ್ಮ ಕಾಶಿಪುರ ಕ್ರಾಸಲ್ಲಿ ಒಂದು ಜಂಕ್ಷನ್ನಲ್ಲಿ ಇವತ್ತು ದಿನ ನಾವೊಂದು ನಂದಿನಿ ಪಾರ್ಲರನ್ನು ಮಾಡಬೇಕು ಅಂತಂದು ನಮ್ಮ ನಾಗರಾಜನವ್ರ ಹತ್ರ ಬಂದಾಗ, ನೀವು ಆದಷ್ಟು ಬೇಗ ನೀವೆಲ್ಲ ಇಲ್ಲಿ ರೆಡಿ ಮಾಡಿ ಆದಷ್ಟು ಬೇಗ ಆ ಕೆಲಸ ಮಾಡಿಕೊಡುವಂಥದ್ದು ನನ್ನ ಕೆಲಸ ಅಂತ ಹೇಳ್ಬಿಟ್ಟು ಅವರು ಈ ಒಂದು ನಿಟ್ಟಿನಲ್ಲಿ ಈ ಒಂದು ಕೇಂದ್ರ ಬಿಂದು ಆಗಿರ್ತಕ್ಕಂಥ ನಮ್ಮ ನಾಗರಾಜಣ್ಣವರೇ, ನಮ್ಮ ಹಿತೈಷಿಗಳಾದಂಥ ನಮ್ಮ ಶ್ರೀನಿವಾಸ ರೆಡ್ಡಿ ಅಣ್ಣವರೇ, ನಮ್ಮ ಕ್ಷೀಣಣ್ಣವರೇ, ನಮ್ಮ ಅಶೋಕಣ್ಣವರೇ ಹಾಗೂ ನಮ್ಮ DM ಅವರು, ಇವರು ನಮ್ಮ ನಂಜನಗೌಡರು ಹೆಂಗೆ ಅಂತಂದರೆ, ಇಂಥ ಕಡೆ ಹಣ ಈ ಥರ ಇದೆ ಹೋಗ್ಬೇಕಂತಂದರೆ ಇಮಿಡಿಯೇಟ್ ನಾವು ಅರ್ಜಿ ಕೊಟ್ಟ ತಕ್ಷಣ ಹೋಗಿ ಆ ಕೆಲಸ ಪೂರೈಸ್ಕೊಂಡು ಬರುವಂಥವರು ನಮ್ಗೆ ಒಳ್ಳೆಯ ಕೆಲಸಗಾರರು ಅಂತ ಹೇಳ್ಬಿಟ್ಟು ಸಂದರ್ಭದಲ್ಲಿ ಹೇಳ್ತಾ, ಇವತ್ತಿನ ದಿನ ಈ ಒಂದು ಪಾರ್ಲರ್ ವಿಚಾರವಾಗಿ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಹೇಳಿದ್ದಾರೆ. ಈ ಎಲ್ಲ ಈಗ ನಾವು ಲಾಸ್ಟ್ ಟೈಮ್ ತಮಗೆಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ ಏನು, ನಂದಿನಿ ಏನು ತುಪ್ಪ ನಾವು ಇದಕ್ಕೆ ಕಳಿಸ್ತಿದ್ರಿ ಮೊದಲು ತಿರುಪತಿಗೆ, ಬಹುಶಃ ಸೆಂಟ್ರಲ್ ನಿಂತು ಹೋಗಿದ್ದು ಮೊನ್ನೆ. ಆ ಲಾಡು ನೋಡಿ ಅದು ಟೇಸ್ಟೇ ಹೊರಟೋಗಿತ್ತು. ಸುಮಾರು ಜನ ಅದ್ರ ಬಗ್ಗೆ ಇದನ್ನು ಕಾರಣಗಳು ಸಹ ಸುಮಾರು ಜನ ಹೇಳಿದ್ದಾರೆ, ಈ ಥರ ಚೆನ್ನಾಗಿಲ್ಲ, ಚೆನ್ನಾಗಿ ಬರ್ತಾ ಇಲ್ಲ ಈಗ ಅಂತೇಳಿ. ಈಗ ನೋಡಿ, ಈಗ ತಿಂದು ನೋಡಿ, ಈಗ ಇತ್ತೀಚೆಗೆ ನಮ್ಮ ಒಂದು 6 ತಿಂಗಳಿಂದ ಈಚೆಗೆ ಏನು ಅಲ್ಲಿ ಲಾಡು ನೋಡಿ ಟೇಸ್ಟ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಈಗ ಅದೊಂದೇ ಸಾಕ್ಷಿ ಹೇಳ್ಬೇಕಂದ್ರೆ, ಆ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಒಂದು ನಂದಿನಿ ಇವತ್ತು ದಿನ ರಾಜ್ಯಾದ್ಯಂತ ಎಲ್ಲ ನಮ್ಮ ದೇಶಾದ್ಯಂತಲೂ ಸಹ ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡು ಹೋಗ್ತಾ ಇದೆ. ಮುಂದಿನ ದಿನಗಳಲ್ಲಿಯೂ ಸಹ ಅದೇ ರೀತಿ. ಯಾಕಂತಂದರೆ ಇವತ್ತು ದಿನ ನಮ್ಮ ಹಳ್ಳಿಗಾಡಲ್ಲಿ ಈ ಒಂದು ನಂದಿನಿ ಪಾರ್ಲರ್ ಹೇಗೆ ಅಂತಂದರೆ, ಬಹುಶಃ ಜನಗಳು ಹಾಲು ನಾವೇ ರೈತರು ಹಾಲು ಹಾಕಿ ಬೇರೆಯವ್ರು ತಿಂದು ಹೋಗ್ತಿದ್ರು ಮೊದಲು ಈ ಪದಾರ್ಥಗಳನ್ನು. ಏನು ನಮ್ಮ ಇಲ್ಲಿ ಈ ಒಂದು ಕೆಲವೊಂದು ಪದಾರ್ಥಗಳು ಅಲ್ಲಿಂದ ಮಾಡ್ತಿದ್ದಾರೆ. ಬಹುಶಃ ಒಂದು ಬೇರೆ ಟೌನ್ಗಳಲ್ಲಿ ಈ ಥರ ಹೋಗ್ತಿದ್ದು ಈಗೇನಿಲ್ಲ. ಈಗ ನಮ್ಮ ಹಳ್ಳಿಗಾಡಿನ ಜನ, ನಮ್ಮ ರೈತರಾಗಿರ್ಬೋದು, ರೈತರ ಮಕ್ಕಳಾಗಿರ್ಬೋದು, ಬಡವರು ಎಲ್ಲರೂ ಸಹ ಒಂದು ತಿನ್ನುವಂಥ ರೀತಿಯಲ್ಲಿ ಒಂದು ಹೈಟೆಕ್ ಆಗಿ ಇವತ್ತು ದಿನ ನಮ್ಮ ನಂದಿನಿ ಪಾರ್ಲರು ಮುಂದೆ ಬರ್ತಾ ಇದೆ. ಅದೇ ರೀತಿ ಎಲ್ಲ ಕಡೆಯೂ ಸಹ ನಮ್ಮ ತಾಲೂಕಲ್ಲಿ ಇನ್ನೂ ಹೆಚ್ಚಿನ ಒಂದು ಪಾರ್ಲರನ್ನು ಓಪನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ತೀರ್ಮಾನ ತಗೊಂಡಿದ್ದೀವಿ. ಯಾರು ಬಂದಿದ್ದಾರೋ ಅವ್ರಿಗಂತೂ ಖಂಡಿತವಾಗಿ ನಾವು ಆ ಕೆಲಸ ಮಾಡಿಕೊಡ್ತಾ ಇದ್ದೀವಿ. ಮುಂದಿನ ಸಹ ಹೆಚ್ಚಿನ ರೀತಿಯಲ್ಲಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏನು ಇಲ್ಲಿ ಕರೆಸಿ 4 ಮಾತುಗಳ ಆಡಲು ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ರಿಗೂ ನನ್ನ ಮುಗಿಸ್ತಿದ್ದೀನಿ ಮಾತನ್ನು. ಜೈ ಹಿಂದ್, ಜೈ ಕರ್ನಾಟಕ.